ಇಷ್ಟು ಬೇಗ ನಮ್ಮೆಲ್ಲರನ್ನು ಬಿಟ್ಟು ದೂರ ಹೋಗ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಜನ. ಮರೆಯೋದಕ್ಕೆ ಪ್ರಯತ್ನ ಪಟ್ಟರು ಆಗ್ತಾನೆ ಇಲ್ಲ. ನೀನಿರೋ ಜಾಗಕ್ಕೆ ಬಂದ್ಬಿಡ್ಬೇಕು ಅಂತ ಅನಿಸ್ತಿದೆ ಜನ. ವಿಶ್ವ, ಅಮ್ಮ ಯಾಕೋ ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲಮ್ಮ, ಅದು ಎಕ್ಸಾಮ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಎಕ್ಸಾಮ್ ಬಗ್ಗೆನಾ? ನಾನು ನಿಮ್ಮಮ್ಮ ಕಣೋ, ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ಅಷ್ಟಕ್ಕೂ ನೀನು ಎಕ್ಸಾಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಒಂದು ಬುಕ್ಕೋ ಕೈಯಲ್ಲಿ ನೋಟ್ಸೋ ಏನೋ ಒಂದು ಇರ್ತಾ ಇತ್ತಲ್ಲ, ಏನೂ ಇಲ್ಲ ಇಲ್ಲಿ ಅಂದಮೇಲೆ ನೀನು ಸುಳ್ಳು ಹೇಳ್ತಾ ಇದ್ಯಾ? ಹೇಳು, ಏನು ಯೋಚನೆ ಮಾಡ್ತಾ ಇದ್ದೆ? ಇಲ್ಲಮ್ಮ, ನಿಜವಾಗ್ಲೂ ಎಕ್ಸಾಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಅದು ನನ್ನ ಫ್ರೆಂಡು ನೋಟ್ಸ್ ಕಳಿಸ್ತೀನಿ ಅಂತ ಹೇಳಿದ್ದ, ಇನ್ನೂ ಕಳಿಸಿಲ್ಲ. ಅದಕ್ಕೆ ಸರಿ ಬಿಡು. ವಿಶ್ವ, ನಿಮ್ಮ ಕಾಲೇಜಲ್ಲಿ ನಿನ್ನ ಫ್ರೆಂಡ್ ಇದ್ಲಲ್ಲ, ಅವಳ ಬಗ್ಗೆ ಸ್ವಲ್ಪ ಹೇಳ. ಅಮ್ಮ, ಇವಾಗ ಯಾಕೆ ಆ ವಿಷಯ? ಆಲ್ರೆಡಿ ಎಲ್ಲ ನಿನ್ಗೆ ಹೇಳಿದ್ದೀನಲ್ಲ. ನೀನು ಆಲ್ರೆಡಿ ಎಲ್ಲ ಹೇಳಿದ್ಯಾ, ಆದರೂ ಅವಳ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯಲ್ಲ, ಇದು ಸರಿನಾ? ಅವಳು ಬರೀ ಮಾತಲ್ಲಿದ್ರೆ ಮರ್ತ್ಬಿಡ್ತಿದ್ನಮ್ಮ. ಮನ್ಸಲ್ಲಿದ್ದಾಳೆ, ಅಷ್ಟು ಸುಲಭವಾಗಿ ಮರೆಯೋದಕ್ಕಾಗಲ್ಲ. ಅದಕ್ಕೆ ಅವಳ ಬಗ್ಗೆ ಏನಾದರೂ ನನ್ನ ಹತ್ರ ಹೇಳು ಅಂತ ಕೇಳ್ತಿರೋದು. ಅವಳ ಬಗ್ಗೆ ಏನು ಹೇಳಲಿ ಅಮ್ಮ? ಗುಣದಲ್ಲಿ ಲಕ್ಷ್ಮಿ, ವಿದ್ಯೆಯಲ್ಲಿ ಸರಸ್ವತಿ, ನಡತೆಯಲ್ಲಿ ಪಾರ್ವತಿ. ಒಟ್ಟಾರೆ ಆ ದೇವರು ಹೆಣ್ಣಾಗಿ ಈ ಭೂಮಿಯಲ್ಲಿ ಬಂದರೆ ಹೇಗಿರ್ತಾಳೋ ಹಾಗಿರ್ತಿದ್ಲು. ಅಂಥ ಗುಣವಂತೆ ಅಮ್ಮ ಅವಳು. ಆ ಗುಣವಂತೆ ಹೆಸರು ಚಂದನನಾ? ಚಂದನನ? ಇಲ್ಲಮ್ಮ. ಯಾಕೋ ಸುಮ್ಮನಾದೆ? ಅವಳ ಹೆಸರು ಚಂದನ ಅಲ್ಲ ಅಂದಮೇಲೆ ಏನು ಅವಳ ಹೆಸರು? ಅವಳ ಹೆಸರೇನೋ? ಬೇಡಮ್ಮ. ಮತ್ತೆ ಅದನ್ನೇ ಹೇಳ್ತಿದ್ದೀರಾ? ಅಲ್ಲ ರೀ, ಅದು ಹೆಂಗ್ರಿ ಅತ್ತೆನ ಅಜ್ಜಿ ಜೊತೆ ಕಳಿಸ್ಬಿಡಕ್ಕಾಗತ್ತೆ? ಹರೀಶ ಒಪ್ಕೋತಾನ? ಹರೀಶ ಒಪ್ಕೊಂಡ್ರು ಅವಳಿದಾಳಲ್ಲ, ಅವಳು ಜಗಳ ಗಂಟೆ, ಅವಳು ಒಪ್ಕೊಂಡ್ಬಿಡ್ತಾಳ? ಅವ್ನು ನೋಡ್ಕೋತಾನೆ ಬಿಡ. ಈಗ ಸರಿ, ನನಗೆ ಆಫೀಸ್ ಕೆಲಸ ಇದೆ, ಹೋಗ್ತೀನಿ. ನೀನೇನು ಮಾಡ್ತೀಯಾ? ಏನು ಮಾಡ್ತೀನಿ? ಆಟೋ ತೊಗೊಂಡು ಮನೆಗೆ ಹೋಗ್ತೀನಿ. ಇಲ್ಲ, ಹತ್ರ ಇರೋದಲ್ವಾ, ನಾವು ನಡ್ಕೊಂಡು ಹೋಗೋ, ವಾಕಿಂಗ್ ಆಗುತ್ತೆ. ಆಯ್ತಾಯ್ತು, ನಂಗೆ ಗೊತ್ತಿಲ್ವಾ, ದುಡ್ಡು ಖರ್ಚಾಗುತ್ತೆ ಅಂತ ತಕ್ಷಣ ನೀನು ಅಳುನೇ ಬಂದ್ಬಿಡುತ್ತೆ. ನಾನು ಸೀರೆ ಹಂಚೊಲೆ ಕೊಟ್ಟಿದ್ದೀನಿ, ಅದನ್ನ ತಗೊಂಡು ನಡ್ಕೊಂಡೇ ಹೋಗ್ತೀನಿ. ಅಮ್ಮ ಬರ್ತೀನಮ್ಮ, ನೀನು ಹುಷಾರು, ಆರೋಗ್ಯ ಚೆನ್ನಾಗಿ ನೋಡ್ಕೊ. ಏನೇ ಇದ್ರು ನನಗೆ ಹೇಳು. ಇವ್ರೇನಾದರೂ ಮಾಡಿದ್ರೆ ನಾನು ಇಲ್ಲಿ ಫೋನ್ ಮಾಡ್ತೀನಿ, ಯೋಚನೆ ಮಾಡಬೇಡ. ಅಷ್ಟು ಮಾಡಿ ಹೋಗ್ಬಿಟ್ಟು ಬಾ. ಸರಿ ಸರಿ, ನೀನು ನೋಡು, ನನಗೆ ಒಂಚೂರು ಕೆಲಸ ಇದೆ. ಅದೇ ಒಂದು ನಿಮಿಷ. ನಿಮಗೆ ಈ ರೂಮು, ಹೋಟ್ಲ್ ಊಟ ಎಲ್ಲ ಅಡ್ಜಸ್ಟ್ ಆಗ್ತಿದೆಯಾ? ಆಗಿದೆ. ಏಕೆ? ಅಲ್ಲ, ಸುಮ್ಮನೆ ಆ ಹೋಟ್ಲ್ ಊಟ ಎಲ್ಲ ಮಾಡಿ ಯಾಕೆ ನಿಮ್ಮ ಆರೋಗ್ಯ ಹಾಳು ಮಾಡ್ಕೋಬೇಕು ಅಂತ. ಮತ್ತೆ ಏನು ಮಾಡಲಿ? ವೀಣಾ ನಿಮ್ಗೆ ಹೇಳಿದ್ಲಲ್ವಾ, ಅದೇ ನಾನು ಹರೀಶ ಬೇರೆ ಬೇರೆ ಸಂಸಾರ ಮಾಡ್ತಾ ಇದ್ದೀವಿ ಅಂತ. ಅದು ಹರೀಶನ್ ಜೊತೆ ಅಮ್ಮ ಇದ್ದಾರೆ, ಅಪ್ಪ ನನ್ನ ಜೊತೆ ಇದೆ. ಅಜ್ಜಿ ಟ್ರೀಟ್ಮೆಂಟ್ಗೆ ಅಂತ ಅಮ್ಮನ್ನ ಅಜ್ಜಿ ಜೊತೆ ಕಳಿಸಿದ್ರೆ ಅಲ್ಲಿ ಹರೀಶ ಸಿಂಚನಂಗೆ ಅಡುಗೆ ಮಾಡೋಕೋರು ಯಾರು ಇರಲ್ಲ. ಆ ಸಿಂಚನಂಗೆ ಅಡುಗೆ ಗಿಡಿಗೆ ಏನು ಮಾಡಕ್ಕೆ ಬರಲ್ಲ. ಅದಕ್ಕೆ ನೀವು ಹೋದ್ರೆ ಚೆನ್ನಾಗಿರುತ್ತೆ ಅಂತ. ನಾನಾ? ಓ, ನಾನು ಅಲ್ಲಿ ಹೊಟ್ಟೋದ್ರೆ ಇಲ್ಲಿ ಕೆಲಸ ಯಾರು ನೋಡ್ಕೋತಾರೆ? ನಾನು ಹೇಳೋದು ಕೇಳಿ, ಅಲ್ಲಿ ನೀವು ಅಡುಗೆ ಮಾಡ್ಬೋದು, ಊಟ ಚೆನ್ನಾಗಿ ಸಿಗುತ್ತೆ. ಅಡುಗೆ ಆದಮೇಲೆ ಪಾತ್ರೆ ಇದೆ ತೊಳೆಯೋದು, ಜಾಸ್ತಿ ಕೆಲಸ ಏನಿರಲ್ಲ. ಆಮೇಲೆ ಬಟ್ಟೆ ಏನು ಒಗೆಯೋದಿರಲ್ಲ, ಅವ್ರ ಮೇಲೆ ವಾಷಿಂಗ್ ಮಿಷಿನ್ ಇದೆ. ಅಲ್ಲೆಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸಾದ್ಮೇಲೆ ಮಧ್ಯಾಹ್ನದ ಮೇಲೆ ಫ್ರೀ ಆಗ್ತಿರಲ್ಲ,
ಆಮೇಲೆ ಇಲ್ಲಿ ಬಂದು ನೀರು ಹಾಕಿದ್ರೆ ಸಾಕು. ಅಂದ್ರೆ ಅಲ್ಲೂ ಕೆಲಸ ಮಾಡಿ ಇಲ್ಲೂ ಮಾಡ್ಬೇಕು ಅಂತೀರಾ? ಅಯ್ಯೋ ಅವ್ರ ಮನೇಲಿ ಏನು ಜಾಸ್ತಿ ಕೆಲಸ ಇರಲ್ಲ ಅತ್ತೆ, ಬರೀ ಇಷ್ಟೇ. ನೀವು ಫ್ರೀ ಆದಾಗ ಬಂದು ಮಾಡಿ. ಆದ್ರೂ ಗೀದ್ರು ಏನಿಲ್ಲ ಅತ್ತೆ. ಈ ವಿಷಯನ ಯಾವುದೇ ಕಾರಣಕ್ಕೂ ವೀಣಂಗೆ ಮಾತ್ರ ಹೇಳಿಬಿಡಿ. ಸುಮ್ಮನೆ ರಾಗ ಎಳಿತಾಳೆ. ನಾನೆಲ್ಲ ಮ್ಯಾರೇಜ್ ಮಾಡ್ತೀನಿ, ನೀವು ಹೂ ಅನ್ನಿ ಅತ್ತೆ, ಹೂ ಅನ್ನಿ. ಸರಿ ಹೇಳಿ. ಅಂದ್ರೆ ನಿಮ್ ಮನೆಯವ್ರಿಗೆಲ್ಲ ಒಳ್ಳೇದಾಗತ್ತೆ ಅನ್ನೋದಾದ್ರೆ, ಅಜ್ಜಿ ಮತ್ತೆ ಮುಂಚಿನ ತರ ಆಗ್ತಾರೆ ಅನ್ನೋದಾದ್ರೆ, ನಾನು 2 ಕಡೆನೂ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು. ನೀವು ಈ ಕೆಲಸ ಮುಂದುವರಿಸಿ, ಮುಂದೆ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ.